ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 12/3/2025 ಬುಧವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಸೆನ್ಸೆಕ್ಸ್ ಅಂಡ್ ಮಿಡ್ ಕ್ಯಾಪ್ ನಿಫ್ಟಿ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಲಿಕ್ಕೆ ಶುರು ಮಾಡೋಣ. ಓಕೆ, ಫಸ್ಟ್ ನಿಫ್ಟಿಯಲ್ಲಿ ನೋಡೋಣ ಸರ್. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು. ಓಕೆ, ಅಂಡ್ ನಾವು ಗಿಫ್ಟ್ ನಿಫ್ಟಿ ಬಗ್ಗೆ ನೋಡ್ತಾ ಟೆಲಿಗ್ರಾಮ್ ಅಲ್ಲಿ ಕೂಡ ಅಪ್ಡೇಟ್ ಏನ್ ಮಾಡಿದೆ ಅಂದ್ರೆ, ಎಸ್ ಮಾರ್ಕೆಟ್ ಇಸ್ ಅಬೌಟ್ ಟು ರಿಕವರ್ ಅಥವಾ ಫ್ಲಾಟ್ ಆಗ್ಬಹುದು ಅಂತೇಳಿ. ಅಂಡ್ ಇವನ್ ಟೆಲಿಗ್ರಾಮ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೇನಪ್ಪಾ ಅಂದ್ರೆ 22,300 ಮೇಜರ್ ಲೆವೆಲ್ ಇದೆ. ಅದನ್ನ ಸರ್ವೈವ್ ಆಯ್ತು ಅಂದ್ರೆ ಮಾರ್ಕೆಟ್ ಸರ್ವೈವ್ ಆಗುತ್ತೆ, ಇಲ್ಲ ಫೇಲ್ ಆದ್ರೆ ಫ್ರೀ ವೇ ಸಿಗುವ ಚಾನ್ಸಸ್ ಇದೆ ಅಂತ ಡಿಸ್ಕಷನ್ ಕೂಡ ಮಾಡಿದ್ವಿ. ಅಂಡ್ ಮಾರ್ಕೆಟ್ ಕೂಡ ಸರ್ವೈವ್ ಕೂಡ ಆಯಿತು. ಓಕೆ, ಇಟ್ಸ್ ಅ ವೆರಿ ಗುಡ್ ಥಿಂಗ್ ಸರ್. ಮಾರ್ಕೆಟ್ ನ ಡೇ ಆಂಗಲ್ ನೋಡ್ಕೊಳ್ಳಿ, ನಿಮ್ಗೆ ಈಸಿ ಒಂದು ಪಾಯಿಂಟ್ ಗೊತ್ತಾಗುತ್ತೆ. ಏನಪ್ಪಾ ಅಂದ್ರೆ ಮಾರ್ಕೆಟ್ ಇಷ್ಟು ದಿನ ಆದ್ಮೇಲೆ ನಿಮ್ಗೆ ಏನಾಗಿದೆ ಸರ್, ಹೈಯರ್ ಲೋ ಸ್ಟ್ರಕ್ಚರ್ ಕೊಡ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಸೊ ಹೈಯರ್ ಲೋ ಅಂದ್ರೆ ಇಲ್ಲಿ ಸಿಕ್ಕಿದೆ ನೋಡ್ಕೊಳ್ಳಿ ಸರ್. ಮಾರ್ಕೆಟ್ ಮೆಲ್ಲಗಡೆ ಹೋಗಿದೆ, ಹೈಯರ್ ಲೋ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ. ಹೈ ಬ್ರೇಕ್ ಅಂದ್ರೆ ಇಲ್ಲಿದೆ 22,650 ನಿನ್ನೆ ರಿಜೆಕ್ಟ್ ಆಗಿತ್ತಲ್ಲ ಆ ಲೆವೆಲ್. ಇದನ್ನ ಬ್ರೇಕ್ ಮಾಡಿ ನಿಂತ್ಕೊಳ್ತಾ ಇದೆ ಅಂದ್ರೆ ಸರ್, ದಿಸ್ ಇಸ್ ಅಟ್ ಮೈ ಟರ್ನಿಂಗ್ ಪಾಯಿಂಟ್. ಮಾರ್ಕೆಟ್ ಇನ್ನು ಟರ್ನ್ ಆಯ್ತು ಅಂತ ತಿಳ್ಕೊಬೇಕು. ಅದ್ರ ಜೊತೆಗೆ ಮಾರ್ಕೆಟ್ ನಲ್ಲಿ ನೀವು ನೋಡ್ಕೊಂಡಿರ್ಬೋದು, FID ಆಕ್ಟಿವಿಟಿ ಕೂಡ ಕಂಪ್ಲೀಟ್ಲಿ ಆಲ್ಮೋಸ್ಟ್ ನೀಲ್ ತರ ಇತ್ತು. ನೋಡೋಣ ಇವತ್ತು ಯಾವ ರೀತಿ ಬಂದಿದೆ ಅಂತೇಳಿ. ಎನಿವೆ ಒಂದು ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿ ಟ್ರೈ ಮಾಡಿದ್ರೆ ದಿಸ್ ಇಸ್ ಇಂಪಾರ್ಟೆಂಟ್ ರಿಜೆಕ್ಷನ್ ಇದೆ, ದಟ್ ಇಸ್ 23,000 ಲೆವೆಲ್. ಓಕೆ, ಮಾರ್ಕೆಟ್ ಇದು ಸರ್ವೈವ್ ಆದ್ರೆ 23,000 ಮೇಜರ್ ಇಂಪಾರ್ಟೆಂಟ್ ನಂಬರ್ ಸರ್. ಸರ್ವೈವ್ ಆದ್ರೆ ಮಾರ್ಕೆಟ್ ಸರ್ವೈವ್ ಆಯ್ತು ಸರ್, ಇನ್ ಅಪ್ಸೈಡ್ ಶುರು ಆಗಿದೆ ಅಂತ ಅರ್ಥ ನಮಗೆ ಗೊತ್ತಾಗುತ್ತೆ. ಓಕೆ, ನಾಳೆಗೆ ನಾವು ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡೋಣ. ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ನ ಇವತ್ತಿನ ಮೇಜರ್ ಬಾಟಮ್ ಡ್ರಾ ಮಾಡ್ತೀನಿ, ದಟ್ ಈಸ್ 22,300 ಲೆವೆಲ್. ಕರೆಕ್ಟಾ? ಸೂಪರ್. ಮೇಜರ್ ರೆಸಿಸ್ಟೆನ್ಸ್ ಡ್ರಾ ಮಾಡೋಣ. ಸದ್ಯದ ಮಟ್ಟ ಇತ್ತೀಚಿನ ರೆಸಿಸ್ಟೆನ್ಸ್ ದಟ್ ಈಸ್ 22,650 ಹತ್ರ ಬರುತ್ತೆ. 670 ಅನ್ಬೋದು, 650 ಎಕ್ಸಾಕ್ಟ್ಲಿ ತಗೊಳ್ತೀನಿ ನಾನು. ಓಕೆ, ಇದರಾದ್ಮೇಲೆ ಸರ್ ನಾನು ಇದನ್ನ ಇಂಟ್ರಾಡೇ ಆಂಗಲ್ ಸ್ವಿಚ್ ಮಾಡ್ತೀನಿ. 30 ಮಿನಿಟ್ ಸ್ವಿಚ್ ಮಾಡಿದ್ರೆ ಇಂಪಾರ್ಟೆಂಟ್ ಲೆವೆಲ್ಗಳು ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ. ಅಬ್ಸರ್ವ್ ಇಟ್. ಕ್ಲಿಯರ್? 22,500 ಅರ್ಲಿಯರ್ ಲೆವೆಲ್ ಮೇಜರ್ ಸಪೋರ್ಟ್ ಆಗಿತ್ತು, ಆಮೇಲೆ ಬ್ರೇಕ್ ಡೌನ್ ಅಂದ್ರೆ ರೆಸಿಸ್ಟೆನ್ಸ್ ಆಗಿತ್ತು, ಆಮೇಲೆ ಸಪೋರ್ಟ್ ತರ ಟ್ರೀಟ್ ಮಾಡ್ತಾ ಇತ್ತು. ಅಂಡ್ ಇಂಪಾರ್ಟೆಂಟ್ ಏನಪ್ಪ, ಮಾರ್ಕೆಟ್ ಇವತ್ತು ಬಂದು ಕ್ಲೋಸ್ ಆಗಿರೋ ಲೆವೆಲ್ ಕೂಡ 22,500. ಅಂಡ್ ಇನ್ನೊಂದು ಆಂಗಲ್ ತೋರಿಸ್ತೀನಿ, ಫಿಬೋನಸಿ ಫ್ರಮ್ ದಿಸ್ ಟರ್ನಿಂಗ್ ಪಾಯಿಂಟ್ ಟು ದಿಸ್ ಟರ್ನಿಂಗ್ ಪಾಯಿಂಟ್. ಸೊ ಗೋಲ್ಡನ್ ಓಕೆ ಫಿಬೋ ಲೆವೆಲ್ ಎಲ್ಲಿದೆ ಎಕ್ಸಾಕ್ಟ್ಲಿ ನಿಮಗೆ ಇರೋದು 22,540 ಹತ್ರನೇ ಇದೆ, ನೋಡ್ಕೋಬಹುದು. ನಾನು ಡ್ರಾ ಕೂಡ ಮಾಡಿದ್ದೀನಿ. ಸೊ ಎರಡು ಕಾಂಗ್ರಿಗೇಷನ್ ಸಿಗ್ತಾ ಇದೆ. ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಓಪನ್ ಆಗಿದೆ ಅಂತ ತಿಳ್ಕೊಂಡು, ಲೈಕ್ 22,550, 530, 520, ಹೈಯರ್ ಲೋ ಗೋಸರ್ 22,650. ಈಸಿ ಇದೆ ಥಿಂಕಿಂಗ್. ಈವನ್ ಗ್ಯಾಪ್ ಅಪ್ ಆಂಗಲ್ ಇಂದ ಕೂಡ ಥಿಂಕ್ ಮಾಡೋಣ. ಲೈಕ್ 22,550, 600 ಹತ್ರ ಓಪನ್ ಆದ್ರು ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಕೊಟ್ಟ ಮೇಲೆ ಫಸ್ಟ್ ಕ್ಯಾಂಡಲ್ ರೆಡ್ ಆಗ್ಬಿಟ್ಟು ಇಲ್ಲಿ ಬಂದು ಸಪೋರ್ಟ್ ತಗೊಂಡ್ಬಿಟ್ಟು ಮೇಲ್ಗಡೆ ಹೋಗ್ಬೋದು. ಓಕೆ, ಇನ್ನೊಂದು ವಿಧಾನದಲ್ಲಿ ಥಿಂಕ್ ಮಾಡಬಹುದು. ಇಲ್ಲ, ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕೊಟ್ಟಿದೆ ಲೈಕ್ 22,650. ಆವಾಗ ಮಾರ್ಕೆಟ್ ನಲ್ಲಿ ಮಲ್ಟಿಪಲ್ ಟೈಮ್ ಅಲ್ಲಿ ರಿಜೆಕ್ಷನ್ ಇರುವ ಏರಿಯಾ ಇರೋದ್ರಿಂದ ಒಂದು ಪಾಯಿಂಟ್ ಆಫ್ ರಿಜೆಕ್ಷನ್ ಬರ್ಬೋದು, ಅಥವಾ ಮಾರ್ಕೆಟ್ ಎಕ್ಸಾಷನ್ ಫೀಲ್ ಮಾಡಬಹುದು. ಆವಾಗ ಇದನ್ನ ನೀವು ಎನ್ಕ್ಯಾಶ್ ಮಾಡಬಹುದು ಬೈ ಸೆಲ್ಲಿಂಗ್ ಓಕೆ ಕಾಲ್ಸ್ ಹಿಯರ್, ಬಿಕಾಸ್ ನಾಳೆ ಇದ್ರದ್ದು ಎಕ್ಸ್ಪೈರಿ ಇದೆ. ಓಕೆ, ಇದನ್ನ ಎನ್ಕ್ಯಾಶ್ ಮಾಡಬಹುದು. ಮಾರ್ಕೆಟ್ ಸ್ಲೋಲಿ ಬರ್ಬೋದು, ಬಿಕಾಸ್ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗ್ ಆಗಿ ಸಪೋರ್ಟ್ ಇದೆ. ಮೇಲ್ಗಡೆ ಹೋಗಿದ್ದೆ, ಸ್ಲೋಲಿ ಕೆಳಗಡೆ ಬರುತ್ತೆ, ಅಪ್ಪಚ್ಚಿ ಆಗುತ್ತೆ. ಈಸಿ ಇದೆ ಥಿಂಕಿಂಗ್ ಗ್ಯಾಪ್ ಅಪ್ ಆಂಗಲ್ ಇಂದ. ಇನ್ ಕೇಸ್ ಮಾರ್ಕೆಟ್ ನಮಗೆ 22,450 ಹತ್ರ ಓಪನ್ ಆಗಿದೆ, ಫ್ಲಾಟ್ ನೆಗೆಟಿವ್ 50 ಪಾಯಿಂಟ್ ಬಹಳ ಅಂದ್ರೆ. ಓಕೆ, ಇಲ್ಲೊಂದು ಟರ್ನಿಂಗ್ ಪಾಯಿಂಟ್ ಇದೆ ನಮ್ಮದು. ಓಕೆ, ಇದನ್ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ದೆನ್ ವಿ ಕ್ಯಾನ್ ಥಿಂಕ್ ಸರ್ ಮಾರ್ಕೆಟ್ ಕುಡ್ ಬಿ ಗೋಯಿಂಗ್ ಟು 22,300. ಓಕೆನಾ? ಸೊ ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡೋಣ. ಇವೆರಡು 22,550 ಅಂಡ್ 22,450 ಈ 100 ಪಾಯಿಂಟ್ಸ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ 22,500 ರೌಂಡ್ ನಂಬರ್ ಸೈಕಾಲಜಿ ಹಿಡ್ಕೊಳ್ಳಿಕ್ಕೆ ಅಥವಾ ಸ್ಟ್ರಾಡಲ್ ಮಾಡ್ಕೊಂಡಕ್ಕೆ ಇರುತ್ತೆ. ಸೊ ಮೈಟ್ ಬಿ ಮಾರ್ಕೆಟ್ ವಿಲ್ ನಾಟ್ ಮೂವ್ ಐದರ್ ಸೈಡ್. ಓಕೆ, ಅದನ್ನ ಎನ್ಕ್ಯಾಶ್ ಮಾಡಬಹುದು ತೀಟಾ ಡಿಕೆ ನಾವು ತಿನ್ಕೊಂಡ್ಬಿಟ್ಟು. ಓಕೆ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅರ್ಥ ಮಾಡ್ಕೊಂಡಿದ್ದೀರಿ. ಓಕೆ, ಲೆಟ್ಸ್ ಗೋ ವಿತ್ ಆಪ್ಷನ್ ಚೈನ್. ಆಪ್ಷನ್ ಚೈನ್ ನಮ್ಗೆ ಏನ್ ಹೇಳ್ಕೊಡುತ್ತೆ, ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋ ಪಾಯಿಂಟ್ ಇದೆ. ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ 22,500 ನಲ್ಲಿ ಈಗ ಕಾಲ್ ಕಡೆ 73 ಲಕ್ಷ ಓಪನ್ ಇಂಟ್ರೆಸ್ಟ್ ಕಾಣುತ್ತೆ. ಏನಪ್ಪ ಅದ್ಭುತ ಅಂದ್ರೆ ಮಾರ್ಕೆಟ್ ಓಕೆ ವಿಚಿತ್ರ ಏನಪ್ಪಾ ಅಂದ್ರೆ 22,500 ಹ್ಯಾಸ್ ಆಡೆಡ್ 76 ಲ್ಯಾಕ್ ಓಪನ್ ಇಂಟ್ರೆಸ್ಟ್. ಅಂಡ್ ಈ ಕಡೆ 22,400 ನಲ್ಲಿ 89 ಲಕ್ಷ. ಈ ಕಡೆ 22,300 ನಲ್ಲಿ ಇವತ್ತೇ ಮಾರ್ಕೆಟ್ ಸಪೋರ್ಟ್ ತಗೊಂಡಿದ್ದಲ್ಲಿ ಅಲ್ಲಿ 84 ಲಕ್ಷ ಪುಟ್ ಅಡಿಷನ್ ಆಗಿದೆ. ಸೊ ಪುಟ್ ರೈಟರ್ಸ್ ಆರ್ ಹೆವಿಲಿ ಕಾನ್ಫಿಡೆಂಟ್ ಟು ಗೋ ಅಪ್ ಸೈಡ್ ಹಿಯರ್. ಓಕೆ, ಅದೇ ಸೇಮ್ ಸೈಡ್ ಮಾರ್ಕೆಟ್ ನಲ್ಲಿ ಇಲ್ಲಿ ಓಪನ್ ಇಂಟ್ರೆಸ್ಟ್ 22,500 ಬಿಟ್ರೆ 72 ಲಕ್ಷ, ಅಲ್ಲಿ ಮೇಲಗಡೆ ಹೋದ್ರೆ 22,600 74 ಲಕ್ಷ. ಡೈರೆಕ್ಟ್ ಹೆವಿಯೆಸ್ಟ್ ಸಿಗೋದು ನಮಗೆ 22,700 ಹತ್ರ. ಅಂದ್ರೆ ಕಾಣ್ತಾ ಇರೋದೇನೋ ಸರ್, ಮಾರ್ಕೆಟ್ 22,500 ಸರ್ವೈವ್ ಆಗುವ ಚಾನ್ಸ್ ಹೆವಿ ಇದೆ. ಆದ್ರೆ 22,700 ಹತ್ರ ನಾವು ಹೋಗಿ ಮುಗ್ತೀವಿ ಅನ್ನೋ ಡೇಟಾ ಇದೆ ನಮ್ಗೆ ಇಲ್ಲಿ ಕಾಣ್ತಾ ಇದೆ ಆಸ್ ಅ ಆಪ್ಷನ್ ಚೈನ್ ಅನಾಲಿಸಿಸ್ ಹಿಯರ್. ಓಕೆ, ನಿಫ್ಟಿ ಅರ್ಥ ಮಾಡ್ಕೊಂಡ್ಮೇಲೆ ಸೆನ್ಸೆಕ್ಸ್ ಎಷ್ಟಿದೆ ಸಿ ದಿಸ್ ವಿನ್. ಸೆನ್ಸೆಕ್ಸ್ ಕೂಡ ಸೇಮ್ ಟು ಸೇಮ್ ಕಾಣುತ್ತೆ. ಅಂಡ್ ಇಂಪಾರ್ಟೆಂಟ್ ಆಗಿ ಇವತ್ತು ಎಕ್ಸ್ಪೈರ್ ಆಗಿದೆ ರೌಂಡ್ ನಂಬರ್ ಸೈಕಾಲಜಿ ಹತ್ರ 74,100 ಹತ್ರ. ಓಕೆ, ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಸಪೋರ್ಟ್ ಅದೇ ರೀತಿ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಮೇಜರ್ ಇಂಪಾರ್ಟೆಂಟ್ ಮಾರ್ಕೆಟ್ 74,300 ದಾಟಿದ್ರೆ ಈಸಿ ಇದೆ.
ಗ್ಯಾಪ್ ಅಪ್ ಆಂಗಲ್ ಇಂದ ಆಗಲಿ ಅಥವಾ ಫ್ಲಾಟ್ ಆಂಗಲ್ ಇಂದ ಓಪನ್ ಆದ್ರೂ ಕೂಡ. ಓಕೆ, ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಥವಾ ಅಥವಾ ನಿಮಗೆ ಫ್ಲಾಟ್ ಆಗಿ ನೆಗೆಟಿವ್ ಆಗ್ತಾ ಇದೆ, 74,000 ಕೆಳಗಡೆ ಹೋಗ್ತಾ ಇದ್ರೆ ಈಸಿ ಇಲ್ಲ, ಮಾರ್ಕೆಟ್ ಅಪ್ಪಚ್ಚಿ ಆಗೋ ಚಾನ್ಸಸ್ ಇದೆ. ಯಾಕೆ? ಸಪೋರ್ಟ್ ಸ್ಟ್ರಾಂಗ್ ಇದೆ ಸರ್, ಸ್ಪೀಡ್ ಆಗಿ ಹೋಗಿದೆ, ಚೆನ್ನಾಗಿ ಹೋಗಿದೆ ಮೇಲೆಗಡೆ. ಓಕೆ, ಈಸಿಲಿ ಕೆಳಗಡೆ ಹೋಗ್ಲಿಕ್ಕೆ ಬಿಡ್ತಾರ? ನೋ, ದೀಸ್ ಪೀಪಲ್ ವಿಲ್ ಅಗೇನ್ ಫೈಟ್ ಹಿಯರ್. ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 73,800 ಕೆಳಗಡೆ ಹೋಗೋ ಸಾಧ್ಯತೆನೂ ಕಮ್ಮಿ ಇದೆ. ಯಾಕೆ ಸರ್? ಇವತ್ತಿನ ಫಿಬೋ ಲೆವೆಲ್ ನೋಡ್ಕೊಳ್ಳಿ, ಇವತ್ತಿನ ಲೆವೆಲ್ ನ ಹಾಕೊಂಡ್ರೆ ಮಾರ್ಕೆಟ್ 73,800 ಕೂಡ ಈಸಿಲಿ ಬ್ರೇಕ್ ಡೌನ್ ಮಾಡುವ ಸಾಧ್ಯತೆ ಇಲ್ಲ. ಸೊ ಇದ್ರ ಕೆಳಗಡೆ ಹೋದ್ರೆ ಈಸಿ ಇದೆ, ಇದ್ರ ಮೇಲೆಗಡೆ ಹೋದ್ರೆ ಈಸಿ ಇದೆ. ಓಕೆ, ಬಟ್ ಇದ್ರ ನಡುವೆ ಲೈಕ್ 74,150 ಇಂದ 73,800 ಒಳಗಡೆ ಆದ್ರೆ ಈಸಿ ಇಲ್ಲ, ಮಾರ್ಕೆಟ್ ನಿಮಗೆ ರಾಂಗ್ ಡೈರೆಕ್ಷನ್ ಜಾಸ್ತಿ ತೋರಿಸಬಹುದು, ಅಲರ್ಟ್ ಆಗಿರಿ. ಓಕೆ, ಸೊ ಸೆನ್ಸೆಕ್ಸ್ ಅರ್ಥ ಮಾಡ್ಕೊಂಡಿದ್ರಿ. ಲೆಟ್ಸ್ ಗೋ ಬ್ಯಾಂಕ್ ನಾವು. ಬ್ಯಾಂಕ್ ನಲ್ಲಿ ನಾವು ಡಿಸೈಡ್ ಏನ್ ಮಾಡಿದ್ವಿ? ಎಸ್ ಸರ್, ನಿಮ್ಗೆ ಡಿಸೈಡ್ ಏನ್ ಮಾಡಿದ್ವಿ ಅಂದ್ರೆ 48,000 ಕೆಳಗಡೆ ಹೋಗಿದೆ ನಿಜ, ಆದ್ರೆ ಮಾರ್ಕೆಟ್ ಲೋವರ್ ಆಗಿಲ್ಲ, ಆದರೆ ಮಾತ್ರ ನೀವು ಟ್ರೇಡ್ ಮಾಡ್ತೀರಿ, ಅವಾಗಲೇ ಮಾತ್ರ ಫ್ರೀ ವೇ ಸಿಗುತ್ತೆ ಅಂತೀರಿ. ಸಿಗ್ಲಿಲ್ಲ. ಸೊ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ನಾನು ಡ್ರಾ ಮಾಡೋಣ, ಡೇ ಆಂಗಲ್ ಇಂದ ನೋಡೋಣ ಮಾರ್ಕೆಟ್ ಹೆಂಗ್ ಕಾಣುತ್ತೆ. ಇಂಡಿಸಿಷನ್ ಇದೆ, ಸಿ ದಿಸ್ ಇಂಡಿಸಿಷನ್. ಸೊ ಇಂಡಿಸಿಷನ್ ಇದ್ದಾಗ ನೀವೇನ್ ಮಾಡ್ತೀರಿ? ಏನೂ ಇಲ್ಲ. ಸೊ ಗೋ ಫಾರ್ ಡಿಸೈಡೆಡ್ ಕ್ಯಾಂಡಲ್, ದಿಸ್ ಸೈಡ್ ಆರ್ ದಿಸ್ ಸೈಡ್. ನೋಡೋಣ ಮಾರ್ಕೆಟ್ ಯಾವ ಕಡೆ ಕೊಡುತ್ತೆ ನಾಳೆ. ಎನಿವೆ, ಲೆಟ್ಸ್ ಲುಕ್ ಅಟ್ ಇನ್ 30 ಮಿನಿಟ್ಸ್ ಆಂಗಲ್. ಸೊ 30 ಮಿನಿಟ್ಸ್ ಆಂಗಲ್ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ. ಮಾರ್ಕೆಟ್ ನಲ್ಲಿ ಟಾಪ್ ನಲ್ಲಿ ಸೆಲ್ಲರ್ ಇದ್ದಾರೆ, ಬಾಟಮ್ ಅಲ್ಲಿ ಬಯರ್ ಇದ್ದಾರೆ. ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇದ್ರ ಒಳಗಡೆ ಇದ್ರೆ ದಿಸ್ ಕುಡ್ ಬಿ ನೋ ಟ್ರೇಡಿಂಗ್ ಝೋನ್ ಅಂತ ತಿಳ್ಕೊಳ್ತೀರಿ. ಯಾಕೆ ನೋ ಟ್ರೇಡಿಂಗ್ ಝೋನ್ ಸರ್? ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಡೌನ್ ಆದ್ಮೇಲೆ ಇದನ್ನ ದಾಟ್ಲಿಕ್ಕೆ ಕಷ್ಟಪಟ್ಟಿದ್ದಾನೆ. ಅಂಡ್ ಗ್ಯಾಪ್ ಡೌನ್ ಆದ್ಮೇಲೆ 48,000 ಲೆವೆಲ್ ಹತ್ರ ಅಥವಾ 47,800 ಲೆವೆಲ್ ನ ಕಿತ್ಕೊಂಡು ಹೋಗ್ಲಿಕ್ಕೂ ಕೂಡ ಕಷ್ಟಪಟ್ಟಿದ್ದಾನೆ. ಸೊ ಎರಡೂ ಕಡೆ ಪ್ರೆಷರ್ ಇದೆ. ಸೊ ಮಾರ್ಕೆಟ್ ಈ ಜಾಗದಲ್ಲಿ ಟ್ರೇಡ್ ಆಗ್ತಾ ಇದ್ರೆ ನೋ ಟ್ರೇಡಿಂಗ್ ಝೋನ್ ಅಂತ ಮಾರ್ಕ್ ಮಾಡ್ಕೋತೀರಿ. ಅಥವಾ 48,000 ಸರ್ವೈವ್ ಆಗಿ ಮೇಲ್ಗಡೆ ಹೋಗ್ತಾ ಇದ್ರೆ ಎಸ್ ಸರ್ 48,200 ಇದನ್ನು ಸರ್ವೈವ್ ಆದ್ರೆ 48,500 ಲೆವೆಲ್ ಈಸಿ ಇದೆ ಥಿಂಕಿಂಗ್. ಈವನ್ ಗ್ಯಾಪ್ ಅಪ್ ಆಂಗಲ್ ಇಂದ ಆಗಲಿ ಅಥವಾ ಫ್ಲಾಟ್ ಆಂಗಲ್ ಇಂದ ಕೂಡ ಆಗ್ಲಿ. ಓಕೆ, ಇನ್ ಕೇಸ್ ಮಾರ್ಕೆಟ್ ಸರ್ ಗ್ಯಾಪ್ ಅಪ್ ಹಿಂಗೆ ಓಪನ್ ಮಾಡಿದ 48,200, ಸೊ ಇವಾಗ ನಿಮ್ ಕ್ವಶನ್ ಮಾರ್ಕ್ ಇದೆ, ಚಾಲೆಂಜಿಂಗ್ ಇದೆ. ಏನು ಮಾರ್ಕೆಟ್ ಗ್ರೀನ್ ಆಗಿ ಹೋಲ್ಡ್ ಮಾಡುತ್ತಾ ಮೇಲ್ಗಡೆ ಹೋಗ್ಲಿಕ್ಕೆ, ಅಥವಾ ರೆಡ್ ಕ್ಯಾಂಡಲ್ ಆಗಿ ಹೋಲ್ಡ್ ಮಾಡುತ್ತಾ ಡೌನ್ ಸೈಡ್? ಫಸ್ಟ್ 15 ಮಿನಿಟ್ಸ್ ಒಳಗೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಬಾಟಮ್ ಅಲ್ಲಿ ಕೂಡ ಹಂಗೆ ಮಾರ್ಕೆಟ್ ನಿಮಗೆ ಈಗ 47,880 ಹತ್ರ 850 ಹತ್ರ ಕ್ಲೋಸ್ ಆಗಿದೆ ಅಲ್ಲ, 47,800 ಕೆಳಗಡೆ ಹೋಯ್ತು, ಲೋವರ್ ಆಯ್ತು ಗ್ಯಾಪ್ ಡೌನ್ ಆಂಗಲ್ ಇಂದ. ಆವಾಗ ಸರ್ ಮಾರ್ಕೆಟ್ ನಲ್ಲಿ ಫ್ರೀ ವೇ ಬಂತು ಅಂತ ತಿಳ್ಕೊಬೇಕು ಸರ್, ಬಿಕಾಸ್ 48,000 ನ ಬ್ರೇಕ್ ಡೌನ್ ಮಾಡೋದು ಅಷ್ಟು ಈಸಿ ಇಲ್ಲ. ಓಕೆ, ಸೊ ಇಂಪಾರ್ಟೆಂಟ್ ಆಗಿ ಈ ಲೆವೆಲ್ಸ್ ನ ಅರ್ಥ ಮಾಡ್ಕೊಂಡಿದ್ರಿ. ಲೆಟ್ ಅಸ್ ಗೋ ಆಪ್ಷನ್ ಚೈನ್ ಹಿಯರ್. ಆಪ್ಷನ್ ಚೈನ್ ಅಲ್ಲಿ ನೋಡಿದ್ರೆ ಏನ್ ಗೊತ್ತಾಗುತ್ತೆ? ಸಿಂಪಲ್ ಆಗಿ ಗೊತ್ತಾಗೋದು ಏನಪ್ಪಾ ಅಂದ್ರೆ 48,000 ನಲ್ಲಿ ಈಗೂ ಕೂಡ 15 ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ, ಪುಟ್ ನಲ್ಲಿ ಇದೆ. ಅಂಡ್ ಈ ಕಡೆ ಕಮ್ಮಿ ಇದೆ, ಅದು ಇಂಪಾರ್ಟೆಂಟ್ ಇದೆ. ಸೊ ಮಾರ್ಕೆಟ್ ಕುಡ್ ಬಿ ಅಟ್ರಾಕ್ಟಿಂಗ್ ಟುವರ್ಡ್ಸ್ 48,000 ಅಂತ ಅರ್ಥ. ಸೊ 48,000 ಸರ್ವೈವ್ ಆದ್ರೆ ಅರ್ಥ ಏನು? ಮಾರ್ಕೆಟ್ ಫ್ರೀ ವೇ ಇದೆ 48,400 ಹತ್ರ. ಸೊ ಬಿಕಾಸ್ ನಡುವೆ ಇರೋ ಓಪನ್ ಇಂಟ್ರೆಸ್ಟ್ ಕೊಂಡು ಅಷ್ಟೊಂದು ಬಿಲ್ಟಪ್ ಇಲ್ಲ. ಬಾಟಮ್ ಅಲ್ಲಿ ಲಾಜಿಕಲ್ ಥಿಂಕ್ ಮಾಡಿದ್ರೆ 47,800 ಬೈ ಮಿಸ್ಟೇಕ್ ಏನಾದ್ರು ಮಾರ್ಕೆಟ್ ಸರ್ವೈವ್ ಆಗ್ಲಿಲ್ಲ ಅಂದ್ರೆ 47,500 ಅಂತೂ ಕಾಯ್ತಾನೆ ಇದೆ ನಮಗೆ. ಸೊ ದಟ್ ಇಸ್ ಅಬೌಟ್ 8 lakh ಓಪನ್ ಇಂಟ್ರೆಸ್ಟ್, ನಡುವೆ ಅಷ್ಟಂತೂ ಓಪನ್ ಇಂಟ್ರೆಸ್ಟ್ ಕೂಡ ಇಲ್ಲ. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಈ ಸಿಚುವೇಶನ್ ಅಲ್ಲಿ. ಓಕೆ, ಬ್ಯಾಂಕ್ ಕೂಡ ಅರ್ಥ ಆದ್ರೆ ನಿಫ್ಟಿ ಕೂಡ ಲೈಟ್ ಆಗಿ ಚೇಂಜ್ ಇರುತ್ತೆ. ಯಾಕೆ? ಸೊ ಇದ್ರೊಳಗೆ ಫೈನಾನ್ಷಿಯಲ್ ಸ್ಟಾಕ್ಸ್ ಗಳಿವೆ, ಬಜಾಜ್ ಫೈನಾನ್ಸ್, ಓಕೆ, HDFC ಲೈಫ್, SBI ಲೈಫ್ ಕೂಡ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ 23,250. ಓಕೆ, ನೋಡ್ಕೊಳ್ತೀರಿ. ಅಂಡ್ ಅದೇ ಟೈಮ್ ಅಲ್ಲಿ ನಮ್ಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಕಾಣ್ತಾ ಇದೆ, ಹೌದಾ? ಮಾರ್ಕೆಟ್ ಇನ್ ಕೇಸ್ 23,200 250 ಹತ್ರ ಈ ರೀತಿ ಫ್ಲಾಟ್ ಓಪನ್ ಆಗಿದೆ. ಇದು ನಮಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ನ ಸರ್ವೈವ್ ಮಾಡುವ ಆಸೆ ಅಥವಾ ತೋರಿಸಿದ್ರೆ, ಇನ್ ಕೇಸ್ 23,250 ಮೇಲ್ಗಡೆ ಹೋದ್ರೆ ಎಸ್ ಸರ್ ವಿ ಆರ್ ರೆಡಿ ಟು ಫಾರ್ 23,500. ಓಕೆ, ಇವನ್ ಗ್ಯಾಪ್ ಅಪ್ ಆಂಗಲ್ ಇಂದ ಕೂಡ ಲಾಜಿಕಲ್ ಥಿಂಕ್ ಮಾಡೋಣ. 23,300 ಓಪನ್ ಆಗಿದೆ. ಓಕೆ, ಒಂದು 60-70 ಪಾಯಿಂಟ್ ಮೇಲ್ಗಡೆ ಓಪನ್ ಆಗಿದೆ. ಒಂದು ಮಾರ್ಕೆಟ್ ರೆಡ್ ಕ್ಯಾಂಡಲ್ ಮಾಡಿಬಿಟ್ಟು ಇಲ್ಲಿ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೋದು, ಅಥವಾ ಇದೇ ಮಾರ್ಕೆಟ್ ಗ್ರೀನ್ ಕ್ಯಾಂಡಲ್ ಆಗ್ಬಿಟ್ಟು ಮೇಲ್ಗಡೆ ಹೋಗ್ಬೋದು ಹೈಯರ್ ಲೋ ಮಾಡ್ತಾ. ಎರಡು ಸಿಚುವೇಶನ್ ಇದೆ. ಇಲ್ಲ ಮಾರ್ಕೆಟ್ ನಮಗೆ 23,000 ಓಕೆ 200 ಲೆವೆಲ್ ನ ಇನ್ ಕೇಸ್ ಏನಾದ್ರು ಓಕೆ ಇನ್ ಕೇಸ್ ಈ ಲಾಸ್ಟ್ ಸ್ವಿಂಗ್ ಏನಾದ್ರು ಫೇಲ್ ಮಾಡಿದ್ರೆ, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಫೇಲ್ ಆಗಿದೆ ಅಂತ ತಿಳ್ಕೊಂಡು ಬಿಲೋ ದಿಸ್ ಒನ್ ಲೋವರ್ ಆಗಿ ಆಗ್ತಾ ಮಾರ್ಕೆಟ್ 23,000 ವರೆಗೂ ಬರಬಹುದು. ಓಕೆ, ಇದನ್ನು ಗ್ಯಾಪ್ ಡೌನ್ ಆಂಗಲ್ ಇಂದ ಕೂಡ ನಿಜ. ಓಕೆ, ವ್ಯಾಲ್ಯೂಬಲ್ ಏರಿಯಾ 23,250, 23,000 ಅಂಡ್ 23,450 ಲೆವೆಲ್. ಓಕೆ, ಇನ್ ಕೇಸ್ ಇದು ಸರ್ವೈವ್ ಆಗಲಿಲ್ಲ ಅಂದ್ರೆ 23,000 ಹತ್ರ ದಟ್ ಇಸ್ 22,950. ಕ್ಲಿಯರ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ, ಡನ್. ಓಕೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಲೆಟ್ಸ್ ಗೋ ಮಿಡ್ ಕ್ಯಾಪ್ ನಿಫ್ಟಿ ನಾವು. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಏನ್ ಕಾಣ್ತಾ ಇದೆ? 11,000 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ, ರೌಂಡ್ ನಂಬರ್ ಸೈಕಾಲಜಿ. ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಕೂಡ ಇನ್ನೊಂದಿದೆ ಬಾಟಮ್ ಅಲ್ಲಿ, ಇವತ್ತಿನ ಲೋ ದಟ್ ಇಸ್ 10,800 ರೌಂಡ್ ನಂಬರ್ ಸೈಕಾಲಜಿ. ಓಕೆ, ಸೊ ಮಾರ್ಕೆಟ್ ನಲ್ಲಿ ಈಸಿ ವೇ ಯಾವ್ದಿದೆ? ಸೊ ಇಲ್ಲಿ ಮಾರ್ಕೆಟ್ ಫ್ಲಾಟ್ ಓಪನ್ ಆಗ್ಬಿಟ್ಟು ಹೈಯರ್ ಲೋ ಮಾಡ್ಕೊಂಡಿದೆ ಅಂದ್ರೆ ದಟ್ ಈಸ್ ಅ ಮೋಸ್ಟ್ ಈಸಿಯೆಸ್ಟ್ ಪಾರ್ಟ್. ಬಿಕಾಸ್ 11,000 ಪ್ರತಿ ಸಲ ಇಂಪಾರ್ಟೆಂಟ್ ಪ್ಲೇ ಮಾಡಿದೆ. ಹೋಲ್ಡ್ ಮಾಡಿದ್ರೆ ಮೇಲ್ಗಡೆ ಕರ್ಕೊಂಡೋಗಿದೆ, ಬಿಟ್ರೆ ಕೆಳಗಡೆ ಕರ್ಕೊಂಡು ಹೋಗಿದೆ. ನೋಡ್ಕೋಬಹುದು, ನಿಮಗೆ ಹಿಸ್ಟ್ರಿನೇ ಇದೆ.
ಓಕೆ, ಸೊ ಈಗ ಮಾರ್ಕೆಟ್ ಸರ್ವೈವ್ ಆಗ್ತಾ ಇದೆ ಅಂದ್ರೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ರೆ ಹೈಯರ್ ಲೋ ಮಾಡುತ್ತೆ. ಇನ್ ಕೇಸ್ ಕೆಳಗಡೆ ಬಂದ್ರೆ, ಲಾಜಿಕಲ್ ಥಿಂಕ್ ಹಿಯರ್, ಕೆಳಗಡೆ ಬಂದ್ರೆ ಫಿಬೋನಸಿ ಲೆವೆಲ್ಗಳು ನಿಮಗೆ ಕಷ್ಟ ಕೊಡುತ್ತೆ. ಫಿಬೋನಸಿ ಲೆವೆಲ್ ಯಾವ್ದಪ್ಪ ಅಂದ್ರೆ ಗೋಲ್ಡನ್ ಫಿಬೋ. ಓಕೆ, ಸೊ ಮಾರ್ಕೆಟ್ ಈಗ 11,000 ನ ಬ್ರೇಕ್ ಡೌನ್ ಮಾಡ್ಕೊಂಡಿದೆ. ಲೋವರ್ ಆಗಿ ಸ್ಲೋಲಿ ಹೋಗ್ತಾನ ಅಂತ ತಿಳ್ಕೋಣ. ಆವಾಗ ಬಯರ್ ಇಲ್ಲಿದ್ದಾರೆ, ಸ್ಟ್ರಾಂಗ್ ಆಗಿ ಬೈ ಮಾಡಿದ್ದಾರೆ. ಸೊ ಮಾರ್ಕೆಟ್ ಮೇಲ್ಗಡೆ ಇದೆ. ಓಕೆ, ಈ ರೀತಿ ಮಾರ್ಕೆಟ್ ಕೆಳಗಡೆ ಬರುತ್ತಂದ್ರೆ ಸೆಲ್ಲರ್ಸ್ ಇಬ್ಬರು ಮಧ್ಯೆ ಫೈಟ್ ಆಗುತ್ತೆ, ಸೆಲ್ಲರ್ ಬಯರ್. ಮಾರ್ಕೆಟ್ ಕುಡ್ ಬಿ ಎ ಸೈಡ್ ವೇ. ದಿಸ್ ಇಸ್ ನಾಟ್ ಈಸಿ ಟು ಟ್ರೇಡ್, ಬಟ್ ಈಸಿ ಇಲ್ಲಿದೆ. ಬಟ್ ಸರ್ ಮತ್ತೆ ಈಸಿ ಯಾವುದು? 10,800 ಕೆಳಗೆ ಈಸಿ ಇದೆ. ಆವಾಗ ಟಾರ್ಗೆಟ್ ಎಲ್ಲಿ ಬರುತ್ತೆ? 10,500, ಮೋಸ್ಟ್ ಈಸಿಯೆಸ್ಟ್ ವೇ. ಸೊ ಯಾವಾಗ ಬೈಯಿಂಗ್ ಮಾಡಬೇಕು, ಯಾವಾಗ ಸೆಲ್ಲಿಂಗ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ಸಾಕು, ರೈಟ್? ಸೊ ವ್ಯಾಲ್ಯೂಬಲ್ ಏರಿಯಾ 11,000 ಸರ್ವೈವ್ ಆದ್ರೆ 11,200 ಹತ್ರ. ಓಕೆ, 10,800 ಬಿಟ್ರೆ ಕೆಳಗಡೆ 10,600 ಹತ್ರ ತಿಳ್ಕೊಳ್ತೀರಿ. ಸೊ 10,900 ಇಸ್ ಆಲ್ಸೋ ವ್ಯಾಲ್ಯೂಬಲ್ ಏರಿಯಾ. ಡನ್. ಓಕೆ, ಇಲ್ಲಿ ಬೇಕಾದ್ರೆ ಆಪ್ಷನ್ ಚೈನ್ ಒಂದ್ಸಲ ನೋಡ್ಕೊಂಬಿಡಿ, ನಿಮ್ಗೆ ಐಡಿಯಾ ಬರುತ್ತೆ. ಬಿಕಾಸ್ 11,000 ಅಲ್ಲಿ ಕೂಡ ಪುಟ್ ನಲ್ಲಿ ಹೆವಿ ಓಪನ್ ಟಚ್ ಇದೆ. ಸರ್ವೈವ್ ಆಗ್ಲಿಲ್ಲ ಅಂದ್ರೆ ಕಾಣ್ತಾ ಇರೋ ಡೈರೆಕ್ಟ್ ಟಾರ್ಗೆಟ್ 10,900. ಓಕೆ, ಅಪ್ಸೈಡ್ ಅಲ್ಲಿ ನೋಡ್ಕೊಳ್ಳಿ. ಮಾರ್ಕೆಟ್ ನಲ್ಲಿ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಓಪನ್ ಟಚ್ ಡೈರೆಕ್ಟ್ ಆಗಿ ಹೆವಿ ಇರೋದು 11,100 ಹತ್ರ. ಸೊ ಹೈಯೆಸ್ಟ್ ಪಾಸಿಬಿಲಿಟಿ 11,000 ಹೋಲ್ಡ್ ಮಾಡಿದ್ರೆ ಇಟ್ಸ್ ಗೋ ಅಪ್ಸೈಡ್. ಓಕೆ, ಡನ್. ನಾವು ಸೊ ಕೆಲವು ಇಂಟ್ರಾಡೇ ಸ್ಟಾಕ್ಗಳನ್ನ ಡಿಸ್ಕಷನ್ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ನಾವು. ಓಕೆ, ನಿನ್ನೆ ನಾವು ಡಿಸ್ಕಷನ್ ಮಾಡುವಾಗ ಸರ್ ವೋಲ್ಟಾಸ್ ನಾವು ಸೆಲ್ಲಿಂಗ್ ಕಡೆ ವಿಚಾರ ಮಾಡಬಹುದು ಅಂತ ಡಿಸ್ಕಷನ್ ಮಾಡಿದ್ವಿ. ಬಿಕಾಸ್ ಮೋಸ್ಟ್ ಆಫ್ ಸ್ಟಾಕ್ಗಳು ಏನು ಸರ್ ನೆಗೆಟಿವ್ ಸೈಡ್ ಇದೆ ಅಂತೇಳಿ. ಎನಿವೆ ಒಂದ್ಸಲ ಇಂಟ್ರಾಡೇಗೆ ಬನ್ನಿ ಸರ್. 5 ನಿಮಿಷದ ಕ್ಯಾಂಡಲ್ಗೆ ಎಲ್ಲಾದ್ರೂ ನಿಮಗೆ ಫಸ್ಟ್ ಕ್ಯಾಂಡಲ್ ಆದ್ಮೇಲೆ ಲೋವರ್ ಹೈ ಸಿಕ್ಕಿದೆ ನೋಡ್ಕೊಳ್ಳಿ, ಎಲ್ಲೂ ಇಲ್ಲ. ಹಂಗಾದ್ರೆ ನೀವು ಸೆಲೆಕ್ಟ್ ಮಾಡ್ತಿದ್ರಿ? ನೋ, ರೈಟ್? ಓಕೆ, ಇದು ಪೊಸಿಷನ್ ಸಿಕ್ಕಿರಲಿಲ್ಲ ಅಂಡ್ ಮಾರ್ಕೆಟ್ ಟರ್ನ್ ಆಗುವ ಸೂಚನೆ ಕೂಡ ತೋರಿಸ್ತಾ ಇದೆ. ಇಂಪಾರ್ಟೆಂಟ್ ಲೆವೆಲ್ ರಿಜೆಕ್ಷನ್, ದಟ್ ಇಸ್ 1425. ಮಾರ್ಕೆಟ್ ದಾಟ್ಕೊಳ್ತಾ ಇಲ್ಲ, ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇದೆ. ನಮ್ಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಅಲ್ಲಿ ಟೈಮ್ ಪಾಸ್ ಮಾಡ್ತಾ ಇದೆ ಅಂತ ಅನ್ನೋದು. ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಸೆಲ್ಲರ್ಸ್ ವೀಕ್ ಇದ್ರೆ ಇಲ್ಲೇ ಟೈಮ್ ಪಾಸ್ ಮಾಡ್ಲಿಕ್ಕೆ ಬಿಡ್ತಾರೆ. ಹೈಯರ್ ಲೋ ಆದ್ರೆ ಸ್ವಿಂಗ್ ಆಂಗಲ್ ಇಂದ ನಿಮಗೆ ಟ್ರೇಡ್ ಸಿಗುವ ಸಾಧ್ಯತೆ ಇನ್ನು ಉಲ್ಟಾಸ್ ಹಿಯರ್ ಅಬೌವ್ 1425. ಸೊ ಅದನ್ನ ಎಂಟರ್ಟೈನ್ ಮಾಡ್ಕೊಳ್ಳಿ ಸರ್. ನಿನ್ನೆ ಕೂಡ ಅದನ್ನ ಡಿಸ್ಕಷನ್ ಮಾಡಿದ್ವಿ. ನೆಗೆಟಿವ್ ಸೈಡ್ ಮಾರ್ಕೆಟ್ ಇಲ್ಲೂ ಲೋವರ್ ಆಗಿ ಕೊಡ್ಲಿಲ್ಲ ಅಂಡ್ ವಾಪಸ್ ಸರ್ವೈವ್ ಆಗ್ತಾ ಇದೆ. ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಓಕೆ ಇದ್ರ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಎಸ್ ಸರ್, ಗೋ ಫಾರ್ 2,400 ಟಾರ್ಗೆಟ್ ಹಿಯರ್. ಓಕೆ, ಅದಾನಿ ಚೆನ್ನಾಗಿದೆ ಪೊಸಿಷನ್ಸ್ ಮಾಡ್ಲಿಕ್ಕೆ. ಹೈಯರ್ ಲೋ ಆಗಿ ಹೋಗ್ತಾನೆ ನಾಳೆ, ಅಂದ್ರೆ ಇವತ್ತಿನ ಲೋ ಹೈ ಬ್ರೇಕ್ ಆಗ್ತಾ ಇದ್ರೆ. ಇಂಪಾರ್ಟೆಂಟ್ ಸನ್ ಫಾರ್ಮಾ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ವಿ ಒಂದು ಆಂಗಲ್ ಅಲ್ಲಿ ಹೋಗಿ ನೋಡ್ಕೊಳ್ಳಿ. 5th ಮಾರ್ಚ್ ಡಿಸ್ಕಷನ್ ಮಾಡಿದ್ವಿ. ಓಕೆ, ಇದನ್ನ ಮಾರ್ಕೆಟ್ 1650 ಲೆವೆಲ್ ರೀಚ್ ಆಗೋದ್ ಬಗ್ಗೆ ಅಂಡ್ ಮಾರ್ಕೆಟ್ ಇವತ್ತು ಆ ಲೆವೆಲ್ ನ ಕಂಪ್ಲೀಟ್ ಮಾಡ್ಕೊಂಡಿದೆ. ಸೊ ಈ ರೀತಿ ಸ್ವಿಂಗ್ ಆಂಗಲ್ ಇಂದ ಯಾರಾದ್ರೂ 1580 ಹತ್ರ ತಗೊಂಡಿದ್ರೆ 75 ಪಾಯಿಂಟ್ಸ್ ಪ್ರಾಫಿಟ್ ಅಲ್ಲಿ ಇದ್ರಿ. ಓಕೆ, ಸೊ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ದುಡ್ಡು ಮಾಡ್ಕೋತೀರಿ. ಎನಿವೆ, ಸೊ ಲೆಟ್ಸ್ ಸಿ ದಿಸ್ ಏಷ್ಯನ್ ಪೇಂಟ್. ಏಷ್ಯನ್ ಪೇಂಟ್ ಸರ್ ಇಂಪಾರ್ಟೆಂಟ್ ಲೆವೆಲ್ ಸರ್ 2280. ಅದನ್ನ ಸರ್ವೈವ್ ಮಾಡಿದೆ. ಮೊನ್ನೆ ಕೂಡ ಡಿಸ್ಕಷನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಸರ್ವೈವ್ ಮಾಡಿರೋ ಆಂಗಲ್ ಇಂದ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ನಮಗೆ ಕಾಯ್ತಾ ಇರುವುದಂದ್ರೆ ಅರೌಂಡ್ ರೌಂಡ್ ನಂಬರ್ ಸದ್ಯದ ಮಟ್ಟಿಗೆ ಬಹಳ ನಿಯರ್ ಇರೋದಂದ್ರೆ ಇದು, ದಟ್ ಈಸ್ 2,300 ಲೆವೆಲ್. 340 ಅನ್ಕೊಂಡ್ರು ಅಡ್ಡಿ ಇಲ್ಲ. ಎಸ್ ಸರ್, ದಿಸ್ ಒನ್ ಹೈ ಬ್ರೇಕ್ ಆಗ್ತಾ ಇದ್ರೆ ಇಟ್ಸ್ ಗೋ ಫಾರ್ 2340. ಸ್ವಿಂಗ್ ಆಂಗಲ್ ಇಂದ ಅಥವಾ ಇಂಟ್ರಾಡೇ ಆಂಗಲ್ ಸಿಕ್ಕರೆ ಬುಕ್ ಮಾಡ್ತೀರಿ ಪ್ರಾಫಿಟ್. ಎನಿವೆ ಹಿಂಡಾಲ್ಕೋ ನೋಡ್ಕೋಬಹುದು. ಮಾರ್ಕೆಟ್ ಯಾವಾಗ ಡಿಸ್ಕಷನ್ ಮಾಡಿದ್ವಿ ಸ್ವಿಂಗ್ ಆಂಗಲ್ ಇಂದ ಅಂತೇಳಿ. ಸೊ ಅರೌಂಡ್ 654 ಇದ್ದಾಗ 5th ಮಾರ್ಚ್ಗೆ ಇವತ್ತೆಲ್ಲಿದೆ 695. ಓಕೆ, ಸೊ ಸ್ವಿಂಗ್ ಆಂಗಲ್ ಇಂದ ಅಥವಾ ಇನ್ವೆಸ್ಟ್ ಮಾಡಿದ್ರು ಕೂಡ ದುಡ್ಡು ಮಾಡ್ತಿದ್ರಿ. BPCL ನೋಡ್ಕೊಳ್ತೀರಿ. BPCL ಹ್ಯಾಸ್ ಟರ್ನ್ ಕಂಪ್ಲೀಟ್ಲಿ ಸರ್ ಟುಡೇ. ಅಂಡ್ ನಿಮಗೆ ಈ ಕ್ಯಾಂಡಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸರ್? ಎಂಗಲ್ಫಿಂಗ್ ಪ್ಯಾಟರ್ನ್ ತರ ಅನ್ಸುತ್ತೆ, ಹೌದಾ ಇಲ್ವಾ? ಎಸ್. ಸೊ ಬಯರ್ಸ್ ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಅರ್ಥ ಆಯ್ತು. ಸೊ ಅಬೌವ್ ದಿಸ್ ಒನ್ ಇವತ್ತಿನ ಹೈ ಅದ್ವೇನ ಇನ್ ಕೇಸ್ ಮಾರ್ಕೆಟ್ ರೆಕಾರ್ಡ್ ಆಗ್ತಾ ಇದ್ರೆ, ಸೊ ದಿಸ್ ಇಸ್ ಅ ಮಲ್ಟಿಪಲ್ ಟೈಮ್ ಆಫ್ ರಿಜೆಕ್ಷನ್ ಇಸ್ ಅಬೌಟ್ ಟು ಬ್ರೇಕ್. ಸೊ ಆವಾಗ ನಾವು ಟಾರ್ಗೆಟ್ ಮಾಡೋದು ಸರ್ 280 ವರೆಗೂ ಬರಬಹುದು. ಸೊ BPCL ಆನ್ ದ ಬೈಯಿಂಗ್ ಸೈಡ್ ಇದೆ, ಚೆಕ್ ಮಾಡ್ತೀರಿ. ಇವನ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಲ್ಲಿ ಕೂಡ ಬಂದಿರುತ್ತೆ, ಅಪ್ಡೇಟ್ ಮಾಡಿ ನೋಡ್ಕೊಳ್ಳಿ. ಭಾರತೀಯ ಟೆಲ್ ನೋಡ್ಕೊಳ್ಳಿ ಸರ್. ಭಾರತೀಯ ಟೆಲ್ ವಿ ಹ್ಯಾವ್ ಡಿಸ್ಕಸ್ಡ್ ವೆನ್. ಸೊ ಅರೌಂಡ್ 5th 6th ಮಾರ್ಚ್ ಡಿಸ್ಕಷನ್ ಮಾಡಿದ್ವಿ. 680 ಅಂತ ಇವತ್ತು ರೀಚ್ ಆಗಿದೆ. ಇನ್ ಕೇಸ್ ಮಾರ್ಕೆಟ್ ನಾಳೆ 680 ಮೇಲೆಗಡೆ ಹೋಗ್ತಾ 1680 ಮೇಲೆಗಡೆ ಹೋಗ್ತಾ ಇದ್ರೆ 1730-40 ಲೆವೆಲ್ ವರೆಗೂ ಟಾರ್ಗೆಟ್ ಮಾಡ್ತೀರಿ ಅಥವಾ ಟ್ರಿಲ್ SL ಮೇಂಟೈನ್ ಮಾಡ್ಕೋತೀರಿ. ಸೊ ರಿಲಯನ್ಸ್ ನೋಡ್ಕೋತೀರಿ. ನೀನೇ ನಾವು ಡಿಸ್ಕಷನ್ ಮಾಡಿದ್ವಿ ಸೆಲ್ಲಿಂಗ್ ಸೈಡ್. ಮಾರ್ಕೆಟ್ ಎದ್ದು ಕೂಡಲೇ ಏನ್ ಪೊಸಿಷನ್ ಮಾಡಿತ್ತು ನೋಡ್ಕೊಳ್ಳಿ. ಓಕೆ, ಓಪನಿಂಗ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಅಥವಾ ನೆಗೆಟಿವ್ ಓಪನ್ ಆಯ್ತು. ನಿಮ್ಗೆ ಎಲ್ಲಾದ್ರೂ ಲೋವರ್ ಆಗಿ ಸಿಕ್ಕಿದ್ನ ಸೆಲ್ ಮಾಡಿ ಅಂತ ಹೇಳಕ್ಕೆ ನೋ. ಮಾರ್ಕೆಟ್ ಏನಾಯ್ತು ಸರ್, ಫಸ್ಟ್ ರೆಡ್ ಕ್ಯಾಂಡಲ್ ಆದ್ಮೇಲೆ ಕಂಪ್ಲೀಟ್ಲಿ ಸರ್ವ್ ಆಯಿತು. 1250 ಹತ್ರ ಮತ್ತೆ ವಾಪಸ್ ಕ್ಲೋಸ್ ಕೊಟ್ಟಿದೆ. ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಹೋಲ್ಡ್ ಮಾಡಿರೋದ್ರಿಂದ 1270 ಓಕೆ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್ ಹೋಲ್ಡ್ ಮಾಡಬಹುದು. ಲೆಟ್ಸ್ ಸಿ ದಟ್ ಮಾರ್ಕೆಟ್ ಇವತ್ತಿನ ಹೈ ಬ್ರೇಕ್ಔಟ್ ಆಗ್ತಾ ಇದ್ರೆ ವಿ ಕ್ಯಾನ್ ಗೋ ಫಾರ್ 1270 ಆಸ್ ಅ ಟಾರ್ಗೆಟ್ ಹಿಯರ್. ಸೊ ECC ಕೂಡ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ ಪಿಯರ್ಸಿಂಗ್ ಪ್ಯಾಟರ್ನ್ ತರ ಕಾಣ್ತಾ ಇದೆ ಅಂಡ್ ಮಾರ್ಕೆಟ್ ಈ ಲೆವೆಲ್ ನ ಸರ್ವೈವ್ ಆದರೆ ಇಂಪಾರ್ಟೆಂಟ್ ಲೆವೆಲ್ ಯಾಕಪ್ಪ ಸಪೋರ್ಟ್ ಅಂದ್ರೆ ಈ ಲೆವೆಲ್ ಸಪೋರ್ಟ್. ಓಕೆ, ಸೊ ಸರ್ವೈವ್ ಆದರೆ ಅರೌಂಡ್ ಬಿಲೋ, ಸೊ 1900 ಸರ್ವೈವ್ ಆದ್ರೆ ಮೊಮೆಂಟಮ್ ಕುಡ್ ಬಿ ಶಿಫ್ಟಿಂಗ್ ಟು ದ ಬೈಯಿಂಗ್ ಸೈಡ್ ಅಂತ ತಿಳ್ಕೊಳ್ತೀವಿ.
ಓಕೆನಾ? ಸೊ ಡನ್. ಸೊ ಈ ರೀತಿ ಕೆಲವೊಂದು ಇಂಟ್ರಾಡೇ ಸ್ಟಾಕ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ವಿ ಅಂಡ್ ಕೆಲವೊಂದು ಸ್ಟಾಕ್ಗಳು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅಂತೂ ಮಾಡ್ತಾ ಇದೆ. ಕೆಲವೊಂದು ಸ್ಟಾಕ್ಗಳನ್ನ ವಿತ್ ರೂಲ್ ಬೇಸ್ ನೀವೇನು ವರ್ಕೌಟ್ ಮಾಡಿದ್ರೆ ಚೆನ್ನಾಗಿರೋ ದುಡ್ಡು ಮಾಡ್ಕೋಬಹುದು. ಇವತ್ತು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಅಂಡ್ ಇವನ್ ಸೆನ್ಸೆಕ್ಸ್ ಕೂಡ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದೀವಿ. ನಿಮಗೆ ಕೆಲವೊಂದು ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಆಪ್ಷನ್ ಬೈಯಿಂಗ್ ಎನಿಥಿಂಗ್. ಓಕೆ, ನೀವೇನ್ ಮಾಡ್ತೀರಿ, ನಮಗೆ ವಾಟ್ಸ್ಆಪ್ ಮಾಡ್ತೀರಿ ಅಥವಾ ಕಮೆಂಟ್ ಹಾಕ್ತೀರಿ. ಇನ್ ಕೇಸ್ ಏನಾದ್ರು ಕವರ್ ಮಾಡಿರಲ್ಲ ಅಂದ್ರೆ ಕಮೆಂಟ್ ಹಾಕಿದ್ರು ಪಾಯಿಂಟ್ಸ್ ನ ಡಿಸ್ಕಷನ್ ಮಾಡ್ತೀವಿ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಒಳಗಡೆ. ಅದ್ರ ಜೊತೆಗೆ ಸ್ಟಾಕ್ ಸೆಲೆಕ್ಷನ್ ಶೀಟ್ ಕೂಡ ನಿಮಗೆ ಅಪ್ಡೇಟ್ ಮಾಡಿರ್ತೀನಿ ನಾಳೆ ಮುಂಜಾನೆ. ಓಕೆ, ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು